ಅಯೋಧ್ಯೆ ಹಲವಾರು ಪವಾಡಗಳನ್ನು ಸೃಷ್ಟಿ ಮಾಡ್ತಾ ಇರುವ ಪುಣ್ಯ ಕ್ಷೇತ್ರ. ಶ್ರೀ ಬಾಲರಾಮ ತನ್ನ ಆಸ್ಥಾನದಲ್ಲಿ ವಿರಾಜಮಾನನಾಗ್ತಿದ್ದಂತೆ ಅಯೋಧ್ಯೆಯಲ್ಲಿ ಒಂದಿಲ್ಲೊಂದು ಪವಾಡಗಳು ನಡೀತಾನೆ ಇವೆ. ತಿರುಪತಿಯಲ್ಲಿ ತಿಮ್ಮಪ್ಪನ ಪವಾಡ, ಶಿರಡಿಯಲ್ಲಿ ಸಾಯಿಬಾಬಾ ಪವಾಡ, ಮಂತ್ರಾಲಯದಲ್ಲಿ ಗುರುರಾಯರ ಪವಾಡ, ಹೀಗೆ ಎಲ್ಲ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಿಲ್ಲೊಂದು ಪವಾಡಗಳು ನಡೆದು ಅವು ಭಕ್ತರಿಗೆ ಮತ್ತಷ್ಟು ಹತ್ತಿರವಾಗಿವೆ. ಅದರಂತೆ ಇದೀಗ ಅಯೋಧ್ಯೆಯಲ್ಲಿ ಬಾಲರಾಮ ಕಲಿಯುಗದಲ್ಲಿ ತನ್ನ ಇರುವಿಕೆಯನ್ನ ಪವಾಡಗಳ ಮೂಲಕ ಗೊತ್ತುಪಡಿಸುತ್ತಿದ್ದಾನೆ. ರಾತ್ರೋರಾತ್ರಿ ಅಯೋಧ್ಯೆಯ ನಿವಾಸಿಗಳನ್ನ ಬಡಿದೆಬ್ಬಿಸುವಂತೆ ಭಾಸವಾಗ್ತಿದೆ. ಗರ್ಭಗುಡಿಯಲ್ಲಿ ಯಾರೋ ಮಕ್ಕಳು ಓಡಾಡಿದಂತೆ ಭಾಸವಾಗ್ತಿದೆ. ಅಷ್ಟೇ ಅಲ್ಲದೆ ಬಾಲರಾಮ ರಾತ್ರೋರಾತ್ರಿ ನರ್ತಿಸುತ್ತಿದ್ದಾನೆ ಎನ್ನೋ ಹಲವಾರು ಭಕ್ತರು ನಂಬಿದ್ದಾರೆ. ಹಾಗಾದ್ರೆ ಏನಿದು ಬಾಲರಾಮನ ಗರ್ಭಗುಡಿ ರಹಸ್ಯ? ಎಷ್ಟು ದೊಡ್ಡ ಗರ್ಭಗುಡಿಯಲ್ಲಿ ಬಾಲರಾಮ ಹೇಗೆಲ್ಲ ಪವಾಡಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ? ಗರ್ಭಗುಡಿಯ ಸಿಸಿಟಿವಿಯನ್ನ ಚೆಕ್ ಮಾಡಿದ ಅರ್ಚಕರು ಶಾಕ್ ಆಗಿದ್ದು ಯಾಕೆ? ಈ ಎಲ್ಲ ಇಂಚಿಂಚು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಈ ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀವಿ. ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಮೆಚ್ಚುಗೆ, ಅಂದ್ರೆ ಲೈಕ್ಸ್ ಮಾತ್ರ. ಕೊಟ್ರ ಲೈಕ್ಸ್ ಜೊತೆಗೆ ನೀವೇನಾದ್ರೂ ಶ್ರೀರಾಮನ ಭಕ್ತರಾಗಿದ್ರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಸೊ ಇನ್ಯಾಗ್ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಬಾಲರಾಮ 500 ವರ್ಷಗಳ ಹೋರಾಟದಲ್ಲಿ ವಿಜಯ ಸಾಧಿಸಿದ್ದಾನೆ. ಆ ರಾಮನಿಗೆ 14 ವರ್ಷ ವನವಾಸವಾದರೆ ಬಾಲರಾಮ ಬರೋಬ್ಬರಿ ಕಲಿಯುಗದಲ್ಲಿ 500 ವರ್ಷ ನೆಲೆಯಿಲ್ಲದೆ ಅನುಭವಿಸಿದ ಪಾಡು ಅಷ್ಟಿಷ್ಟಲ್ಲ. ಅವತ್ತು ಟೆಂಟ್ ಕೆಳಗಿದ್ದ ರಾಮನ ವಿಗ್ರಹವನ್ನ ನೋಡಿದ ಪ್ರಧಾನಿ ನರೇಂದ್ರ ಮೋದಿ ಶಪಥವನ್ನ ಮಾಡಿದ್ರು. ಅದೇನಂದ್ರೆ ರಾಮ ಮಂದಿರ ನಿರ್ಮಾಣ ಆಗುವವರೆಗೂ ಅಯೋಧ್ಯೆ ರಾಮನ ದರ್ಶನ ಮಾಡಲ್ಲ ಅಂತ. ಅದರಂತೆ ಮೋದಿ ಅಯೋಧ್ಯೆಗೆ ಕಾಲಿಟ್ಟಿದ್ದು ರಾಮ ಮಂದಿರ ಅಡಿಗಲ್ಲು ಪೂಜೆ. ನಂತರ ಅಯೋಧ್ಯೆಯಲ್ಲಿ ನಡೆದಿದ್ದೆಲ್ಲ ಪವಾಡ. ಭವ್ಯ ದೇಗುಲ ನಿರ್ಮಾಣವಾಯಿತು. ಕರ್ನಾಟಕದ ಮಣ್ಣಿನ ಮಗ ಅರುಣ್ ಯೋಗಿರಾಜ್ ಕರ್ನಾಟಕದ ಮೈಸೂರಿನ ಕಟ್ಟಿನಲ್ಲೇ ರಾಮನ ವಿಗ್ರಹ ಕೆತ್ತನೆ ಮಾಡಲಾಯಿತು. ನಂತರ ಭವ್ಯ ದೇಗುಲದಲ್ಲಿ ಪ್ರಭು ಶ್ರೀರಾಮ ವಿಗ್ರಹಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿದ್ರು. ನಂತರ ಶುರುವಾಯಿತು ನೋಡಿ ಬಾಲರಾಮನ ಅಸಲಿಯಾಟ. ಹೌದು, ಅಯೋಧ್ಯೆಗೆ ಪ್ರತಿದಿನ ಸಾವಿರಾರು ಭಕ್ತರು ಬರೆದಿದ್ದಾರೆ. ಗರ್ಭಗುಡಿಯಲ್ಲಿ ವಿರಾಜಮಾನವಾಗಿರುವ ರಾಮನ ದರ್ಶನ ಪಡೆದು ಪುನೀತರಾಗ್ತಿದ್ದಾರೆ. ಈ ಮಧ್ಯೆ ಬಾಲರಾಮ ಪವಾಡಗಳನ್ನ ಮಾಡ್ತಿದ್ದಾನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿದ ನಂತರ ಪ್ರತಿದಿನ ವಿಗ್ರಹದಲ್ಲಿ ಬದಲಾವಣೆಯಾಗ್ತಾಗಿದೆ. ಬಾಲರಾಮನ ಪ್ರತಿಮೆಯಲ್ಲಿ ಜೀವಂತಿಕೆ ಎದ್ದು ಕಾಣಿಸ್ತಾಗಿದೆ. ಶ್ರೀರಾಮನ ಮುಖದಲ್ಲಿ ಹಲವಾರು ಬದಲಾವಣೆಗಳು ಆಗಿರೋ ಕುರಿತು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ವಿ. ಗರ್ಭಗುಡಿಯಲ್ಲಿ ಗೆಜ್ಜೆ ಶಬ್ದ ಕೇಳಿ ಬರ್ತಿದೆ ಅಂತ ಮಾತನಾಡ್ತಿದ್ದಾರೆ. ಅದರಲ್ಲೂ ರಾತ್ರಿ ವೇಳೆ ಗರ್ಭಗುಡಿಯಲ್ಲಿ ಮಕ್ಕಳು ಆಟವಾಡೋ ಹಾಗೆ, ಯಾರೋ ನರ್ತನ ಮಾಡೋ ಹಾಗೆ ಭಾಸವಾಗ್ತಿದೆ ಅಂತ ಕೆಲವರು ಸುದ್ದಿಗಳನ್ನ ವೈರಲ್ ಮಾಡ್ತಿದ್ದಾರೆ. ಆದರೆ ಇದರ ಸತ್ಯಾಸತ್ಯತೆ ಬೇರೆನೇ ಇದೆ. ಅದೇನಂದ್ರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಚಿನ್ನದ ಗೆಜ್ಜೆಗಳನ್ನು ರಾಮನ ಪಾದಕ್ಕೆ ಅರ್ಪಿಸಿದ್ರು. ಇಂದು ಇದೇ ಪಾದಗಳಿಂದ ಗೆಜ್ಜೆಯ ಶಬ್ದ ಕೇಳಿ ಬರ್ತಾ ಇದೆ. ಅಷ್ಟು ಮಾತ್ರವಲ್ಲದೆ ಗರ್ಭಗುಡಿಯಲ್ಲಿ ಹಾಕಲಾಗಿರುವ ಸಿಸಿಟಿವಿಗಳನ್ನು ಪರೀಕ್ಷೆ ಮಾಡಿ ನೋಡಿದ ಅರ್ಚಕರಿಗೂ ಶಾಕ್ ಆದಿತ್ತು. ಅದೇನಂದ್ರೆ, ಗರ್ಭಗುಡಿಯ ಒಳಗಿನಿಂದ ಗೆಜ್ಜೆ ಶಬ್ದ ಬರ್ತಾ ಇದ್ರೂ ಸಿಸಿಟಿವಿಯಲ್ಲಿ ಯಾವುದೇ ಚಲನವಲನಗಳು ಸೆರೆಯಾಗಿಲ್ಲ. ಹಾಗಿದ್ರೆ ಈ ಗೆಜ್ಜೆ ಸದ್ದು ಹೇಗೆ ಬರ್ತಿದೆಯಂತ ಸೂಕ್ಷ್ಮವಾಗಿ ಗಮನಿಸಿದಾಗ ಅದರ ಸತ್ಯ ಬಯಲಾಗಿದೆ. ಕೆಲವೊಮ್ಮೆ ಪೂಜೆ ಮಾಡೋ ವೇಳೆ ದೇವರಿಗೆ ಇಡಲಾಗಿದ್ದ ಹೂಗಳು ಬೀಳುವುದು ನೀವೆಲ್ಲ ನೋಡಿಯೇ ಇರ್ತೀರಾ. ಅದರಂತೆ ಬಾಲರಾಮನ ವಿಗ್ರಹಕ್ಕೆ ಹಾಕಲಾಗಿರುವ ದೊಡ್ಡ ದೊಡ್ಡ ಹಾರಗಳು ಅಕಸ್ಮಾತಾಗಿ ರಾತ್ರಿ ವೇಳೆ ಬಿದ್ದಿರುತ್ತೆ. ಅದು ಬಿದ್ದ ರಭಸಕ್ಕೆ ಕೆಳಗಿದ್ದ ಗೆಜ್ಜೆಗಳು ನೆಲಕ್ಕೆ ಬಿದ್ದ ಪರಿಣಾಮ ಗೆಜ್ಜೆ ಶಬ್ದ ಕೇಳಿದೆ. ಆದರೆ ಕೆಲವರು ರಾಮನೇ ರಾತ್ರೋರಾತ್ರಿ ಗರ್ಭಗುಡಿಯೊಳಗೆ ನರ್ತನ ಮಾಡ್ತಿದ್ದಾನೆ ಅಂತ ಸುದ್ದಿಗಳನ್ನು ವೈರಲ್ ಮಾಡ್ತಿದ್ದಾರೆ. ಅಲ್ಲದೆ ರಾಮನ ವಿಗ್ರಹಕ್ಕೆ ಹಾಕಲಾಗಿರುವ ಬಟ್ಟೆಯು ಗಾಳಿಯಲ್ಲಿ ಹಾರಿದ ಪರಿಣಾಮ ಮೈ ಮೇಲೆ ಹಾಕಲಾಗಿರುವ ಒಡವೆಗಳು ಸದ್ದು ಮಾಡ್ತಾ ಇವೆಯಂತೆ. ಇನ್ನು ಈ ಬಾರಿ ರಾಮನ ವಿಗ್ರಹದಲ್ಲಿ ಮತ್ತೊಂದು ಭಾರಿ ಬದಲಾವಣೆ ಕಂಡಿದೆ. ರಾಮನ ಮೈಬಣ್ಣ ಬದಲಾಗ್ತಿದ್ದು ಕಪ್ಪು ಬಣ್ಣದಿಂದ ರಾಮನ ಮೈಬಣ್ಣ ಕಂದು ಬಣ್ಣಕ್ಕೆ ತಿರುಗಿದೆ. ಮೊದಲಿಗೆ ರಾಮನ ಮೂರ್ತಿಯು ಕಡು ಕಪ್ಪು ಬಣ್ಣದಿಂದ ಕೂಡಿತ್ತು. ಆದರೆ ಬರ್ತಾ ಬರ್ತಾ ರಾಮನ ಮೈಬಣ್ಣ ಕಂದು ಬಣ್ಣಕ್ಕೆ ಬದಲಾಗ್ತಿದೆಯಂತೆ. ಪ್ರತಿದಿನ ವಿಗ್ರಹದಲ್ಲಿ ಬದಲಾವಣೆಯಾಗ್ತಿರೋದನ್ನ ಕಂಡು ಅರ್ಚಕರೇ ಅಚ್ಚರಿಗೊಂಡಿದ್ದಾರೆ. ಇದೇ ವಿಗ್ರಹ ಕಂದು ಬಣ್ಣಕ್ಕೆ ತಿರುಗುವುದಿಲ್ಲ, ಬದಲಿಗೆ ಅಲಂಕಾರದಿಂದ ಆ ರೀತಿ ಕಂಡು ಬರ್ತಾ ಇದೆ. ರಾಮನಿಗೆ ಯಾವುದೇ ಬಣ್ಣದ ಬಟ್ಟೆ ಹಾಕಲಾಗ್ತಿದೆಯೋ ಆ ವಸ್ತ್ರ ರಿಫ್ಲೆಕ್ಟ್ ಆಗಿ ಬಣ್ಣ ಬದಲಾದಂತೆ ಕಾಣಿಸ್ತಾ ಇದೆಯಷ್ಟೇ. ಇನ್ನು ಬಾಲರಾಮನ ಮುಖದಲ್ಲಿ ನಗುವಿನ ಜೊತೆ ಮುಖಭಾವವು ಬದಲಾಗಿದೆ ಅಂತ ಅರ್ಚಕರು ಹೇಳಿದ್ರು. ಅದಾದ ಬಳಿಕ ರಾಮನಿಗೆ ಪ್ರತಿನಿತ್ಯ ವಿಭಿನ್ನ ಅಲಂಕಾರಗಳನ್ನು ಮಾಡಲಾಗ್ತಿದೆ.
ಒಂದೊಂದು ಅಲಂಕಾರದಲ್ಲೂ ಬಾಲರಾಮನು ವಿಭಿನ್ನವಾಗಿ ಕಾಣಿಸ್ತಿದ್ದಾನೆ. ರಾಮನ ಮುಖದಲ್ಲಿ ಬಾಲಕನ ತೇಜಸ್ಸು ಎದ್ದು ಕಾಣಿಸ್ತಿದೆ. ಪ್ರತಿದಿನ ಸಾವಿರಾರು ಕಣ್ಣುಗಳ ರಾಮನ ಮೇಲೆ ಬೀಳ್ತಾ ಇದೆ. ಆದರೆ ರಾಮನ ಮುಖದಲ್ಲಿನ ಕಳೆ ಮಾತ್ರ ಕಿಂಚಿತ್ತೂ ಕಡಿಮೆಯಾಗಿಲ್ಲ. ಇದೇ ಕಾರಣಕ್ಕೆ ಪ್ರಾಣ ಪ್ರತಿಷ್ಠಾಪನೆ ನಂತರ ರಾಮ ವಿಗ್ರಹಕ್ಕೆ ದೈವಿ ಶಕ್ತಿ ಬಂದಿದೆ ಅಂತ ಅರ್ಚಕರು ಹೇಳುತ್ತಿದ್ದಾರೆ. ಇನ್ನು ರಾಮನ ವಿಗ್ರಹದಲ್ಲಿ ಮೇಜರ್ ಆಗಿ 6 ಬದಲಾವಣೆಗಳು ಆಗಿವೆ. ಕಣ್ಣಿನಲ್ಲಿ ಬದಲಾವಣೆಯಾದರೆ ತುಟಿಯಲ್ಲೂ ಬದಲಾವಣೆಯಾಗಿದೆ. ಅಷ್ಟೇ ಅಲ್ಲದೆ ರಾಮನ ಕೆನ್ನೆಯಲ್ಲೂ ಭಾರಿ ಬದಲಾವಣೆ ಕಂಡಿದೆ. ಕಣ್ಣಿನ ಹುಬ್ಬುಗಳು ಕೂಡ ಬದಲಾಗಿದ್ದು ರಾಮನ ಕಣ್ಣುಗಳಲ್ಲಿ ಶೈನಿಂಗ್ ಹೆಚ್ಚಾಗಿದೆಯಂತೆ. ಇನ್ನು ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಮನ ಕಣ್ಣುಗಳನ್ನ ಕೆತ್ತನೆ ಮಾಡಲು ಚಿನ್ನದ ಉಳಿ ಮತ್ತು ಬೆಳ್ಳಿಯ ಸುತ್ತಿಗೆಯನ್ನ ಬಳಸಲಾಗಿತ್ತು. ಅಲ್ಲದೆ ಅರುಣ್ ಯೋಗಿರಾಜ್ ಅವರು ವಿಗ್ರಹಕ್ಕೆ ಯಾವುದೇ ಕೆಮಿಕಲ್ ಅನ್ನ ಬಳಸಿಲ್ವಂತೆ. ಅಂದರೆ ವಿಗ್ರಹ ಶೈನಿಂಗ್ ಆಗಲು ಯಾವುದೇ ಕೆಮಿಕಲ್ಗಳನ್ನ ಬಳಸಿಲ್ಲ. ಆದರೆ ಪ್ರಾಣ ಪ್ರತಿಷ್ಠಾಪನೆಯಾದ ನಂತರ ರಾಮನ ವಿಗ್ರಹದಲ್ಲಿ ಶೈನಿಂಗ್ ಎದ್ದು ಕಾಣಿಸ್ತಾ ಇದೆ. ಅದರಲ್ಲೂ ರಾಮನ ಮುಖ ಕಣ್ಣುಗಳಲ್ಲಿ ನಿಜಕ್ಕೂ ಮಿಂಚಿನಂತಹ ಅನುಭವವಾಗ್ತಾ ಇದೆ. ಇನ್ನು ರಾಮ ಮಂದಿರ ಉದ್ಘಾಟನೆಗೂ ಮುನ್ನವೇ ರಾಮನ ಪವಾಡ ಶುರುವಾಗಿತ್ತು. ರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿನ ಹತ್ತಿರ ಬರ್ತಾ ಇದ್ದಂತೆ ರಾಮ ಮಂದಿರದ ಕಡೆಗೆ ಜಟಾಯು ಪಕ್ಷಿಗಳು ಹಿಂಡೆ ಬಂದಿತ್ತು. ಅದರ ವಿಡಿಯೋಗಳು ಸಹ ವೈರಲ್ ಆಗಿದ್ವು. ಇಲ್ಲಿಯ ತನಕ ಆ ಸ್ಥಳದಲ್ಲಿ ಜಟಾಯು ಪಕ್ಷಿಗಳೇ ಕಂಡು ಬಂದಿರಲಿಲ್ಲ. ಆದರೆ ರಾಮ ಮಂದಿರ ನಿರ್ಮಾಣವಾಗ್ತಾ ಇದ್ದಂತೆಯೇ ಅಯೋಧ್ಯೆ ಭವ್ಯ ಮಂದಿರದ ಬಳಿ ಜಟಾಯು ಪಕ್ಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬಂದಿದ್ವು. ಇನ್ನು ಇದೇ ಅಯೋಧ್ಯೆಯಲ್ಲಿ ಹಿಂದೆಂದೂ ಕಂಡರಿಯದ ಪವಾಡಗಳು ನಡೆದಿವೆ. ಹನುಮಾನ್ ಗುಡಿಯಲ್ಲಿ ಹಲವು ವರ್ಷಗಳ ಹಿಂದೆ ಕೋತಿಯೊಂದು ಬಾಂಬ್ ಸ್ಫೋಟವನ್ನ ತಪ್ಪಿಸಿತ್ತು. ಹನುಮಾನ್ ದೇಗುಲದ ಬಳಿ ಇಡಲಾಗಿದ್ದ ಬಾಂಬ್ ವೈರ್ ಅನ್ನ ಕೋತಿಯೊಂದು ಕಚ್ಚಿ ಸ್ಫೋಟವನ್ನ ತಪ್ಪಿಸಿತ್ತು. ಹೀಗೆ ಅಂದಿನಿಂದಲೂ ಅಯೋಧ್ಯೆ ಪವಾಡಗಳ ತಾಣವಾಗಿದೆ. ಆದರೆ ಯಾವಾಗ ಪ್ರಭು ಶ್ರೀ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾಯಿತು ಅಂದಿನಿಂದ ಇಂದಿನವರೆಗೂ ಪವಾಡಗಳು ನಡೀತಾನೆ ಇದೆ. ಅಲ್ಲದೆ ರಾಮನ ಗರ್ಭಗುಡಿಯಲ್ಲಿ ನೆಲೆ ನಿಂತು 1 ತಿಂಗಳು ಕಳೆದರೂ ಅಲ್ಲಿಗೆ ಬರ್ತಾ ಇರುವ ಭಕ್ತರ ಸಂಖ್ಯೆ ಮಾತ್ರ ಕಡಿಮೆಯಾಗ್ತಿಲ್ಲ. ಇನ್ನು ಉತ್ತರ ಪ್ರದೇಶದಲ್ಲಿ ಇಂತಹ ಪವಾಡಗಳನ್ನು ಸೃಷ್ಟಿಸ್ತಾ ಇರುವ ಸಾಕಷ್ಟು ದೇವಾಲಯಗಳು ಇವೆ. ಅದರ ಜೊತೆಗೆ ವಿವಾದಕ್ಕೆ ಸಿಲುಕಿರುವ ದೇವಾಲಯಗಳು ಇವೆ. ಶ್ರೀಕೃಷ್ಣನ ಮಥುರಾ, ಕಾಶಿ ಹೀಗೆ ಹಲವಾರು ದೇವಾಲಯಗಳು ಇವೆ. ಸದ್ಯ ಈ ಎಲ್ಲ ದೇವಾಲಯಗಳಿಗಿಂತ ಇದೀಗ ಹೆಚ್ಚು ಭಕ್ತರನ್ನ ಆಕರ್ಷಣೆ ಮಾಡ್ತಾ ಇರೋದು ಅಯೋಧ್ಯೆಯ ಬಾಲರಾಮ. ಇನ್ನು ರಾಮ ಮಂದಿರ ಉದ್ಘಾಟನೆಗೂ ಮುನ್ನವೇ ರಾಮನ ಪವಾಡ ಶುರುವಾಗಿತ್ತು. ರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿನ ಹತ್ತಿರ ಬರ್ತಾ ಇದ್ದಂತೆ ರಾಮ ಮಂದಿರದ ಕಡೆಗೆ ಜಟಾಯು ಪಕ್ಷಿಗಳು ಹಿಂಡೆ ಬಂದಿತ್ತು. ಅದರ ವಿಡಿಯೋಗಳು ಸಹ ವೈರಲ್ ಆಗಿದ್ವು. ಇಲ್ಲಿಯ ತನಕ ಆ ಸ್ಥಳದಲ್ಲಿ ಜಟಾಯು ಪಕ್ಷಿಗಳೇ ಕಂಡು ಬಂದಿರಲಿಲ್ಲ. ಆದರೆ ರಾಮ ಮಂದಿರ ನಿರ್ಮಾಣವಾಗ್ತಾ ಇದ್ದಂತೆಯೇ ಅಯೋಧ್ಯೆ ಭವ್ಯ ಮಂದಿರದ ಬಳಿ ಜಟಾಯು ಪಕ್ಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬಂದಿದ್ವು. ಇನ್ನು ಇದೇ ಅಯೋಧ್ಯೆಯಲ್ಲಿ ಹಿಂದೆಂದೂ ಕಂಡರಿಯದ ಪವಾಡಗಳು ನಡೆದಿವೆ. ಹನುಮಾನ್ ಗುಡಿಯಲ್ಲಿ ಹಲವು ವರ್ಷಗಳ ಹಿಂದೆ ಕೋತಿಯೊಂದು ಬಾಂಬ್ ಸ್ಫೋಟವನ್ನ ತಪ್ಪಿಸಿತ್ತು. ಹನುಮಾನ್ ದೇಗುಲದ ಬಳಿ ಇಡಲಾಗಿದ್ದ ಬಾಂಬ್ ವೈರ್ ಅನ್ನ ಕೋತಿಯೊಂದು ಕಚ್ಚಿ ಸ್ಫೋಟವನ್ನ ತಪ್ಪಿಸಿತ್ತು. ಹೀಗೆ ಅಂದಿನಿಂದಲೂ ಅಯೋಧ್ಯೆ ಪವಾಡಗಳ ತಾಣವಾಗಿದೆ. ಆದರೆ ಯಾವಾಗ ಪ್ರಭು ಶ್ರೀ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾಯಿತು ಅಂದಿನಿಂದ ಇಂದಿನವರೆಗೂ ಪವಾಡಗಳು ನಡೀತಾನೆ ಇದೆ. ಅಲ್ಲದೆ ರಾಮನ ಗರ್ಭಗುಡಿಯಲ್ಲಿ ನೆಲೆ ನಿಂತು 1 ತಿಂಗಳು ಕಳೆದರೂ ಅಲ್ಲಿಗೆ ಬರ್ತಾ ಇರುವ ಭಕ್ತರ ಸಂಖ್ಯೆ ಮಾತ್ರ ಕಡಿಮೆಯಾಗ್ತಿಲ್ಲ. ಇನ್ನು ಉತ್ತರ ಪ್ರದೇಶದಲ್ಲಿ ಇಂತಹ ಪವಾಡಗಳನ್ನು ಸೃಷ್ಟಿಸ್ತಾ ಇರುವ ಸಾಕಷ್ಟು ದೇವಾಲಯಗಳು ಇವೆ. ಅದರ ಜೊತೆಗೆ ವಿವಾದಕ್ಕೆ ಸಿಲುಕಿರುವ ದೇವಾಲಯಗಳು ಇವೆ. ಶ್ರೀಕೃಷ್ಣನ ಮಥುರಾ, ಕಾಶಿ ಹೀಗೆ ಹಲವಾರು ದೇವಾಲಯಗಳು ಇವೆ. ಸದ್ಯ ಈ ಎಲ್ಲ ದೇವಾಲಯಗಳಿಗಿಂತ ಇದೀಗ ಹೆಚ್ಚು ಭಕ್ತರನ್ನ ಆಕರ್ಷಣೆ ಮಾಡ್ತಾ ಇರೋದು ಅಯೋಧ್ಯೆಯ ಬಾಲರಾಮ.